ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಹಾಗೂ ನಮ್ಮ ಕೇಂದ್ರದ ಆರೋಗ್ಯ ಸಚಿವರಾದಂಥ JP ನಡ್ಡಾ ಅವರು ಮತ್ತು ಆರ್ಥಿಕ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರನ್ನು ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಬೇಕು. ಯಾಕೆಂದರೆ ಇವತ್ತು BS ದೊಡ್ಡಿನಲ್ಲಿ ಇದು ಕಾಕತಾಳೀಯ, ಅಲ್ಲಿ ರಾಜಸ್ಥಾನದಲ್ಲಿ ಅಜ್ಮೀರದಲ್ಲಿ ಪ್ರಧಾನಮಂತ್ರಿಯವರು ಈ ಲಸಿಕೆ, ಈ ಕ್ಯಾನ್ಸರ್ ತಡೆಗಟ್ಟುವ ಲಸಿಕೆಯನ್ನು ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ, ಇಲ್ಲಿ ಕೂಡ ಒಂದು ಕ್ಯಾನ್ಸರ್ ಪತ್ತೆ ಹಚ್ಚುವ ಒಂದು ತಪಾಸಣೆ ಮಾಡ್ತಾ ಇರೋದು ನಿಜವಾಗ್ಲೂ ನಾವು ಮೆಚ್ಚುವಂಥದ್ದು. ಇದಕ್ಕೋಸ್ಕರ ಕಿದ್ವಾಯಿ ಆಸ್ಪತ್ರೆಯ ಎಲ್ಲ ತಜ್ಞ ವೈದ್ಯರನ್ನು ಕೂಡ ನಾವು ಅಭಿನಂದಿಸ್ತೇವೆ. ಯಾಕೆಂದರೆ ಅವರು ಅಷ್ಟು ದೂರ ಬಂದು, ಯಾಕೆಂದರೆ ಕಿದ್ವಾಯಿ ಆಸ್ಪತ್ರೆ ನಮ್ಮ ದೇಶದ ಪ್ರತಿಷ್ಠಿತ ಒಂದು ಕ್ಯಾನ್ಸರ್ ಆಸ್ಪತ್ರೆ ಆಗಿದೆ. ಅದೇ ರೀತಿ ಶಂಕರ್ ಆಸ್ಪತ್ರೆ ಕೂಡ ಅದೇ ಆಗಿದೆ. ಅದರಿಂದ ಇವತ್ತು ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಮನುಷ್ಯರ ಮನಸ್ಸು ಸರಿ ಇಲ್ಲ, ಮನುಷ್ಯರು ತಿನ್ನುವ ಆಹಾರ ಪದ್ಧತಿ ಸರಿ ಇಲ್ಲ, ಮನುಷ್ಯರ ಆಹಾರ ಪದಾರ್ಥ ಸರಿ ಇಲ್ಲ. ನಂತರ 70% 80% ಇವತ್ತು ಧೂಮಪಾನ ಮತ್ತು ಮದ್ಯಪಾನ ಹಳ್ಳಿಗಳಲ್ಲಿ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಯಾರಾದರೂ ಈ ಕುಡಿದು ಬಂದರೆ 30-40 ವರ್ಷದ ಹಿಂದೆ ಮಾತು, ಅವನನ್ನು ದೇವಸ್ಥಾನದಲ್ಲಿ ಎಲ್ಲರೂ ಜಗತಿ ಮೇಲೋ ಸ್ಕೂಲ್ ಜಗತಿ ಮೇಲೋ ಮಲಗಿಸ್ತಾ ಇದ್ರು. ಇವತ್ತೇನಾಗಿದೆ, ಅವನು ಕುಡಿಯಲ್ಲ ಅಂದರೆ ಯಾವುದೇ ಒಂದು ಸಮಾರಂಭಕ್ಕೆ ಅಥವಾ ಯಾವುದೇ ಭೋಜನ ಕೂಟಕ್ಕೆ ಅವನು ಕರೆಯೋದೇ ಇಲ್ಲ. ಅಯ್ಯೋ ಬಂದು ಸುಮ್ಮನೆ ಕೂತ್ಕೊತಾನೆ, ಅವನ್ನೇ ಕರೆಯೋದು ಹಾಗೆ ಹೀಗೆ. ಸೊ ಅದರಿಂದ ಇವತ್ತು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಆಹಾರ ಪದಾರ್ಥ ಬದಲಾವಣೆ ಆಗಿದೆ, ಧೂಮಪಾನ ಜಾಸ್ತಿ ಆಗಿದೆ, ಮದ್ಯಪಾನ ಜಾಸ್ತಿ ಆಗಿದೆ, ಸೋಮಾರಿತನ ಜಾಸ್ತಿ ಆಗಿದೆ. ಏನು ಅಂತಂದರೆ ಇಲ್ಲಿರೋ ಹೆಣ್ಮಕ್ಳಿಗೆ ಇದು, ನಾನು ಕ್ಯಾನ್ಸರ್ ತಜ್ಞೆ. ಸೊ ಕ್ಯಾನ್ಸರ್ ಕಾಯಿಲೆ ನೀವು ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಕ್ಯಾನ್ಸರ್ ಅಂದರೆ ಸಾವು ಅಂತ ಯಾರು ಹೆದರೋದು ಬೇಕಾಗಿಲ್ಲ. ಆಮೇಲೆ ಹೆಣ್ಮಕ್ಳು ಅಷ್ಟೇ, ಏನಾದ್ರು ತೊಂದರೆ ಇದ್ದಾಗ ಅವ್ರು ತಕ್ಷಣ ಬಂದು ತೋರಿಸ್ಕೊಂಡ್ರೆ ಅದು ನಿಜವಾಗ್ಲೂ ಅದು ಚೆನ್ನಾಗಿ ವಾಸಿ ಆಗುತ್ತೆ. ಇದು ವಾಸಿ ಆಗುವಂಥ ಕಾಯಿಲೆನ ಯಾರೂ ಬಂದು ತೋರಿಸ್ಕೊಳ್ದೆ ಅದನ್ನು ತುಂಬ ಇದು ಮಾಡ್ತಿದ್ದಾರೆ. ಈಗ ಗೌರ್ಮೆಂಟು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಲಸಿಕೆ ಕೊಡೋದು ಅಂತ, ವ್ಯಾಕ್ಸಿನೇಷನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಸೊ ಇನ್ನು ಮುಂದೆ ಎಲ್ಲ ಹೆಣ್ಮಕ್ಳಿಗೂ ಅದು ಫ್ರೀಯಾಗಿ ಸಿಗುತ್ತೆ. ನೀವು ಹೇಗೆ ಬೇರೆ ಲಸಿಕೆಗಳನ್ನ ಫ್ರೀಯಾಗಿ ಹಾಕಿಸ್ಕೊತೀರಾ, ಈಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನು ಫ್ರೀಯಾಗಿ ಸಿಗೋಂಗೆ ಈಗ ಗೌರ್ಮೆಂಟ್ ಎಲ್ಲ ಇದು ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ಹೆಣ್ಮಕ್ಳು, 9 ವರ್ಷದ ಮೇಲಿರೋ ಎಲ್ಲ ಹೆಣ್ಮಕ್ಳುಗಳು ಹಾಸ್ಪಿಟ್ಲಿಗೆ ಬಂದು ಆ ಲಸಿಕೆನ ಹಾಕಿಸ್ಕೋಬೇಕು ಅಂತ ನಾನು ಎಲ್ಲರನ್ನೂ ವಿನಂತಿಸ್ತಾ ಇದ್ದೀನಿ. ಯಾಕಂದರೆ ಈ ಕಾಯಿಲೆ ನೀವು ಒಂದ್ಸತಿ ಲಸಿಕೆ ಹಾಕಿಸ್ಕೊಂಡ್ರೆ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ನೀವು ಇದನ್ನು ಹಾಕಿಸ್ಕೊಂಡು ತೋರಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ದೇಶದಲ್ಲೇ ಪ್ರತಿ 8 ನಿಮಿಷಕ್ಕೂ ಒಂದು ಹೆಣ್ಮಗಳು ಈ ಕಾಯಿಲೆಗೆ ಸಾವನ್ನಪ್ತಾ ಇದ್ದಾಳೆ. ಸೊ ಇದಕ್ಕೋಸ್ಕರ ನೀವು ಎಲ್ಲರೂ ತೋರಿಸ್ಕೊಂಡು ದಯವಿಟ್ಟು ಇಲ್ಲಿ ಇವತ್ತು ಶಿಬಿರದಲ್ಲಿ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಈ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡ್ರೆ ನಿಮಗೆ ಆ ಕ್ಯಾನ್ಸರ್ ಬರೋ ಅಂಥ ಇದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಇಲ್ಲಿರೋ ಎಲ್ಲ ಹೆಂಗಸರು ಹೆಣ್ಮಕ್ಳು ದಯವಿಟ್ಟು ಆ ಪ್ಯಾಪ್ಸ್ಮಿಯರ್ನ ಅದೇನು ನಿಮಗೆ ನೋವಾಗೋದಿಲ್ಲ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಮಾಡಿಸ್ಕೊಂಡು ನಿಮ್ಮ ಮನೇಲಿರೋ ಎಲ್ಲ ಸಣ್ಣ ಮಕ್ಕಳಿಗೆ, 9 ವರ್ಷದ ಮೇಲಿರೋಂಥ ಮಕ್ಕಳಿಗೆ ಈ ವ್ಯಾಕ್ಸಿನೇಷನ್ನ ಕೊಡಿಸಿ.